ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಮಾಲ್ದಾರೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಜನಪರ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ. 300 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನ ಎತ್ತಿ ಹಿಡಿದು ಮೆರವಣಿಗೆ ಮಾಡಿದ ವಿದ್ಯಾರ್ಥಿಗಳು. ಬೀದಿ ನಾಯಿಗಳ ದಾಳಿಗೆ ಪಾವಗಡ ತಾಲೂಕಿನ ಮದಬಂಡೆ ಗ್ರಾಮದ ಕಾರ್ತಿಕ್ ರವರಿಗೆ ಸೇರಿದ ಕುರಿಗಳು. ಸಿದ್ದಾಪುರ ಸಮೀಪದ ಮಾಲ್ದಾರೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘದ ವತಿಯಿಂದ ಜನಪರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಿಸಲಾಗಿತ್ತು. ಮಾಲ್ದಾರೆ ಜನಪರ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಫ್ರೀಡಂ ಬಾಯ್ಸ್ ತಂಡವು ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಾರ್ಗೊಳ್ಳಿ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಕಂಡುಕೊಂಡಿದೆ. ಮಾಲ್ದಾರೆಯ ಜನಪರ ಕ್ರೀಡಾ ಮತ್ತು ಕಲಾ ಯುವಜನ ಸಂಘದ ಆಶ್ರಯದಲ್ಲಿ ಮಾಲ್ದಾರೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಸೋಮವಾರ ಹಾಗೂ ಮಂಗಳವಾರ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಮಾಲ್ದಾರೆ, ಚನ್ನಯ್ಯನಕೋಟೆ, ಪಾಲಿಬೆಟ್ಟ ಗ್ರಾಮದ 100ಕ್ಕೂ ಹೆಚ್ಚು ಕ್ರಿಕೆಟಿಗರು ಹಾಗೂ 10 ತಂಡಗಳು ಈ ಪಂದ್ಯಾಟದಲ್ಲಿ ಭಾಗವಹಿಸಿತ್ತು. ತೃತೀಯ ಸ್ಥಾನವನ್ನ ಟೀಮ್ ಪ್ಲೇ ಬಾಯ್ಸ್, 4ನೇ ಸ್ಥಾನವನ್ನ ಚಾಲೆಂಜರ್ಸ್ ಚನ್ನಯ್ಯನಕೋಟೆ ತಂಡ ಪಡೆದುಕೊಂಡಿತು. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಾರ್ಗೊಳ್ಳಿ ತಂಡದ ಬಿಪಿನ್, ಉತ್ತಮ ಬ್ಯಾಟ್ಸ್ಮನ್ ಟೀಮ್ ಪ್ಲೇ ಬಾಯ್ಸ್ ತಂಡದ ಅಲೋಕ್, ಉತ್ತಮ ಬೌಲರ್ ಪ್ರಶಸ್ತಿಯನ್ನ ಫ್ರೀಡಂ ಬಾಯ್ಸ್ ತಂಡ ರಿಯಾಜ್ ಪಡೆದುಕೊಂಡರು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾಲ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲತಿ ಮಾತನಾಡಿ, ಈ ಭಾಗದಲ್ಲಿ ಮಹಿಳಾ ಕ್ರಿಕೆಟ್ ತಂಡ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಅನೇಕ ಉತ್ತಮ ಕ್ರೀಡಾಪಟುಗಳಿದ್ದಾರೆ. ಆದರೆ ಗ್ರಾಮದಲ್ಲಿ ಸುಸಜ್ಜಿತ ಆಟದ ಮೈದಾನದ ಕೊರತೆ ಇದೆ. ಇತ್ತೀಚೆಗೆ ಶಾಸಕರಿಗೆ ಮನವಿ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಬಗೆಹರಿಸುವ ವಿಶ್ವಾಸವಿದೆ ಎಂದರು. ಪತ್ರಕರ್ತ ಇಸ್ಮಾಯಿಲ್ ಮಾತನಾಡಿದರು. ಇದೇ ವೇಳೆ ಸಂಘಟನೆ ವತಿಯಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಯುವ ಪತ್ರಕರ್ತ ಇಸ್ಮಾಯಿಲ್ ಕಂಡರೆ, ಖ್ಯಾತ ತೀರ್ಪುಗಾರ ಸ್ವರೂಪಗೌಡ ತೀರ್ಥಹಳ್ಳಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕೋವಿಡ್ ಬಂದಾಗ ನಾವು ಇಡೀ ಊರಿಗೆ ನಾವು ಸ್ಟೇ ಮಾಡಿದ್ದೀವಿ. ಮತ್ತನ್ನ ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ನಮ್ಮ ಹುಡುಗರು ಹೋಗಿ ಬದುಕನ್ನೇ ಜೀವವನ್ನೇ ಹೊರಗಿಟ್ಟುಬಿಟ್ಟು ಆ ಬೆಂಕಿಯನ್ನು ಆರಿಸಿದ್ದೀವಿ. ಇನ್ನಿತರ ಈ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ತುಂಬ ದೂರದಲ್ಲಿ ಇಲ್ಲಿಂದ ಅಲ್ಲಿ ಗೇಟ್ವರೆಗೂ ಮಾಡಿದ್ದೀವಿ. ಅದೆಲ್ಲ ತುಂಬ ಎಸಿಗಂತ ವಸ್ತುಗಳನ್ನು ಸಹ ನಮ್ಮ ಕಾರ್ಯಕರ್ತರು ಹುಡುಗರೆಲ್ಲ ತೆಗೆದು ಕೈಯಲ್ಲಿ ಅದನ್ನು ನಿಭಾಯಿಸಿಕೊಂಡು ಸ್ವಚ್ಛತೆ ಮಾಡಿದ್ದಾರೆ. ಸ್ನೇಹಿತರೆ, ಇಂಥ ಫೀಲಿಂಗ್ ನಾವು ಜನಪರ ಸಂಘದಲ್ಲಿ ಇದ್ದೀವಿ. ಮುಂದೆ ತಮ್ಮಂತಿಸಿ ನಿವಸಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ. 300 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನ ಎತ್ತಿ ಹಿಡಿದು ಮೆರವಣಿಗೆ ಮಾಡಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸಿ ಶತ್ರು ಸೈನಿಕರನ್ನ ಬಗ್ಗು ಬಡಿದ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ನಡೆಸಿ ಸೈನಿಕರಿಗೆ ಶುಭ ಕೋರಲಾಯಿತು. 300 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನ ಎತ್ತಿ ಹಿಡಿದು ಭಾರತ್ ಮಾತಾ ಕಿ ಜೈ, ನಮ್ಮ ದೇಶದ ಸೈನಿಕರಿಗೆ ಶುಭವಾಗಲಿ ಎಂದು ಜಯಘೋಷಗಳನ್ನು ಕೂಗುತ್ತಾ ಕ್ಯಾರ್ಪೇಟೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ ಸಾವಿರಾರು ವಿದ್ಯಾರ್ಥಿಗಳು. ತೆಂಡಿಕೆರೆ ಬಾಳೆಹೊನ್ನೂರು ಶಾಖಾಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ, ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ, ವಿಶ್ರಾಂತ ಸೈನಿಕರಾದ ಸುಕುಮಾರ್, ಜಯರಾಮು, ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಕೆ ಶ್ರೀನಿವಾಸ್ ಅವರು ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಆರಂಭವಾದ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಷ್ಟ್ರಧ್ವಜವನ್ನ ಕೈಯಲ್ಲಿ ಎತ್ತಿ ಹಿಡಿದು ಜಯಘೋಷಗಳನ್ನು ಕೂಗುತ್ತಾ ತಿರಂಗ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತಕ್ಕೆ ಸಂಚಾರ ಮುಗಿಸಿ ಯಾತ್ರೆಯನ್ನ ಯಶಸ್ವಿಯಾಗಿ ಅಂತಿಮಗೊಳಿಸಿದರು. ಭಾರತೀಯ ಸೈನಿಕರಿಗೆ ಭಾರತ್ ಮಾತಾಗೆ ನಮ್ಮ ಸೈನಿಕರು ತಮ್ಮ ಜೀವವನ್ನು ಸಹಿತ ಲೆಕ್ಕಿಸದೆ ಗಡಿಯನ್ನ ಕಾಯ್ತಾ ಇದ್ದಾರೆ. ಸ್ವಲ್ಪ ಮಳೆ ಬರುತ್ತೆ, ನಾವು ಮಳೆ ತಡ್ಕೋಬೇಕು ಅಷ್ಟೇ. ಮಳೆ ಬಂದಿತ್ತು ಯಾರು ಬೇಗ ಮಾಡ್ಕೋಬಾರ್ದು, ಎದುರುಗಡೆ ಇವಾಗ ಪೆಹಲ್ಗಾಮ್ ನರಮೇಧದ ವಿರುದ್ಧವಾಗಿ ನಡೆದಂತ ಆಪರೇಷನ್ ಸಿಂಧೂರ
ವಿಜಯದ ಸಂಕೇತವಾಗಿ ದೇಶಾದ್ಯಂತ ನಡೀತಾ ಇರತಕ್ಕಂಥ ತಿರಂಗ ಯಾತ್ರೆಯಲ್ಲಿ ಆ ತಿರಂಗ ಯಾತ್ರೆಯನ್ನು ನಮ್ಮ KR ಪೇಟೆ ಪಟ್ಟಣದಲ್ಲಿ ಸಹ ಇವತ್ತು ವಿದ್ಯಾರ್ಥಿಗಳು, ಹಲವಾರು ಸಂಘ ಸಂಸ್ಥೆಗಳು, ನಾಗರಿಕರು ಎಲ್ಲರ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ನೆರವೇರಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಂತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಕಾಪನಹಳ್ಳಿ ಗೋಮಠದ ಸ್ವಾಮೀಜಿಯವರಿಗೆ ನನ್ನ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಇದು ನೆರೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಪತ್ರಿಕಾ ಪ್ರತಿನಿಧಿಗಳವರೇ, ವಿದ್ಯಾರ್ಥಿಗಳೇ, ಈಗಾಗಲೇ ಈ ಕಾರ್ಯಕ್ರಮ ಯಾವ್ದಕ್ಕೆ ನಡೆದಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ನೋಡಿ, ಕಾಶ್ಮೀರಕ್ಕೆ ಅಂದ್ರೆ ಸುಂದರವಾಗಿರ್ತಕ್ಕಂಥ ಪ್ರೇಮ ಕಾಶ್ಮೀರ ಅಂತ ಹೇಳ್ತೀವಿ. ಆ ಕಾಶ್ಮೀರಕ್ಕೆ ನಮ್ಮ ಜನ ಪ್ರವಾಸಕ್ಕೆ ಅಂತ ಹೋಗಿದ್ರು. ಬರ್ತಡೇ ಮಾಡ್ಕೊಳ್ಳೋಕೆ, ಹುಟ್ಟುಹಬ್ಬ ಮಾಡ್ಕೊಳ್ಳೋದಕ್ಕೆ, ತಮ್ಮ ಮದುವೆ ದಿನದ ಸಂತೋಷನ ಹಂಚಿಕೊಳ್ಳೋದಕ್ಕೋಸ್ಕರ ಕಾಶ್ಮೀರಕ್ಕೆ ಹೋದಂತ ಸಂದರ್ಭದಲ್ಲಿ ತಮ್ಮ ಕೈಯಲ್ಲಿ ಯಾವುದೇ ಒಂದು ಸಣ್ಣ ಹಣ್ಣು ಹಚ್ಕೊಳ್ಳೋಕೆ ಚಾಕು ಇಲ್ಲದೆ ಇರ್ತಕ್ಕಂಥ, ಯಾವುದೇ ಆಯುಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಅಲ್ಲಿ ಬಂದಂತ ಉಗ್ರಗಾಮಿಗಳು ನಮ್ಮ ಭಾರತೀಯರನ್ನ ತಮ್ಮ ಧರ್ಮವನ್ನು ಕೇಳಿ 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 ಅವರನ್ನ ಸಾಯಿಸಿದ್ರು ಅಂತಕ್ಕಂಥದ್ದು ಧೈರ್ಯವಾಗಿ ಅಲ್ಲಿ ಹೋಗಿದಂತ ಪಾಪ ಸಂತೋಷವಾಗಿ ಕಾರ್ಯಕ್ರಮಕ್ಕೆ ಹೋದಂತ ನಮ್ಮ ಜನಗಳು ಯಾವುದೇ ಆಯುಧ ಇಲ್ಲದೆ ಇರ್ತಕ್ಕಂಥ ಜನಗಳ ಮೇಲೆ ಬಂದೂಕನ್ನು ತಗೊಂಡೋಗಿ ಅವರ ಹಣೆಗೆ ಗುರಿ ಇಟ್ಟು ಅವರನ್ನ ಕೊಂದಂತದ್ದು ನಮ್ಮ ಕಣ್ಣ ಮುಂದೆ ಇರುವಂತಕ್ಕಂಥದ್ದು. ಅಲ್ಲಿ ಸತ್ತಂತ 26 ಜನ, ಆ 26 ಜನ ಸತ್ತರೆ ಆ 26 ಮನೆಗೆ ಬಂದು ನೋವಾಗಿಲ್ಲ, ಇಡೀ ಭಾರತ ದೇಶದ ಭಾರತೀಯರಿಗೆ ಅದು ನೋವಾಯಿತು ಅಂತಕ್ಕಂಥದ್ದು. ಆ ನೋವಿನ ಪ್ರತಿಕಾರವಾಗಿ ನಮ್ಮ ದೇಶದ ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೆ ನಾವು ಪ್ರತಿರೋಧವನ್ನು ತಗೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತ ದೇಶ ಅದರ ಮೇಲೆ ಯುದ್ಧವನ್ನ ಸಾರ್ತದೆ, ಒಂದು ಆಪರೇಷನ್ ಅನ್ನ ಸಾರ್ತದೆ. ಆ 26 ಜನರನ್ನ ಸಾಯಿಸಿದ್ರು. ಒಂದು ಸುಮಾರು ಗೊಂದಲವನ್ನು ಸೋಸಿ ನಡೆದಂತ ತಿರಂಗ ಯಾತ್ರೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ದಂಡೇಕರಿಯ ಬಾಳೆಹೊನ್ನೂರು ಶಾಖಾಮಠದ ಪೀಠಾಧ್ಯಕ್ಷರಾದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಎಲ್ಲ ದೇಶಭಕ್ತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಯುವಜನರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ತಿರಂಗ ಯಾತ್ರೆಯ ನೇತೃತ್ವವನ್ನು ವಹಿಸಿದಂತ ನಮ್ಮ ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿಗಳಿಗೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಮತ್ತು ದೇಶಭಕ್ತರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ತಿರಂಗ ಯಾತ್ರೆಯ ನೇತೃತ್ವವನ್ನು ವಹಿಸಿದಂತ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಕೃಷ್ಣರಾಜಪೇಟೆ ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾದ ಡಾಕ್ಟರ್ ನಾರಾಯಣಗೌಡರಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಯುವಜನರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ತಿರಂಗ ಯಾತ್ರೆಯಲ್ಲಿ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ವಿಶ್ರಾಂತ ಸೈನಿಕರು ಕೂಡ ಇವತ್ತಿನ ತಿರಂಗ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸೈನಿಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ KR ಪೇಟೆಯ ಭವಿಷ್ಯದ ಬೆಳಕು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಇವತ್ತು ಬಹಳ ಶ್ರದ್ಧಾಭಕ್ತಿಯಿಂದ ರಾಷ್ಟ್ರ ಧ್ವಜವನ್ನು ಕೈಯಲ್ಲಿ ಹಿಡಿದು ರಾಷ್ಟ್ರ ಪ್ರೇಮವನ್ನು ಪ್ರದರ್ಶನ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ನೀಡಿದಂತ ನಮ್ಮ ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ಸೂಚಿಸಿದಂತ ಎಲ್ಲ ಭವಿಷ್ಯದ ನಾಯಕರಾಗಿರುವಂತಹ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ತಿರಂಗ ಯಾತ್ರೆಯ ಯಶಸ್ಸಿಗೆ ಕಾರಣರಾದ ಎಲ್ಲ ದೇಶಭಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಈ ತಿರಂಗ ಯಾತ್ರೆಯನ್ನ ಕುರಿತು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಮಾನ್ಯ ಡಾಕ್ಟರ್ ನಾರಾಯಣಗೌಡರು ಹೇಳ್ತಾ ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಪಾಲ್ಗಾರ್ನಲ್ಲಿ ಈಗ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಬೀದಿ ನಾಯಿಗಳ ದಾಳಿಗೆ ಪಾವಗಡ ತಾಲೂಕಿನ ಮದಬಂಡೆ ಗ್ರಾಮದ ಕಾರ್ತಿಕ್ ಯಾದವ್ ಅವರಿಗೆ ಸೇರಿದ ಕುರಿಗಳು ಒಳಗಾಗಿವೆ. ಚಿರತೆ ದಾಳಿಗೆ ಕುರಿಗಳು ನಿರಂತರವಾಗಿ ಬಲಿಯಾಗುತ್ತಿರುವುದರಿಂದ ಆತಂಕಕ್ಕೊಳಗಾಗಿರುವ ರೈತರಿಗೆ ಈಗ ನಾಯಿಗಳ ಕಾಟದಿಂದಾಗಿ ಇನ್ನಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಬೆಣ್ಣನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮದಬಂಡೆ ಗ್ರಾಮದ ಕಾರ್ತಿಕ್ ಯಾದವ್ ಅವರಿಗೆ ಸೇರಿದ ಕುರಿಗಳು ಬೀದಿ ನಾಯಿಗಳ ದಾಳಿಗೆ ಒಳಗಾಗಿವೆ.
ಕಾರ್ತಿಕ್ ಯಾದವ್ ರವರು ಮನೆಯ ಪಕ್ಕದ ಕಟ್ಟಿ ಹಾಕಿದ್ದ ಕುರಿಗಳನ್ನು ಬೀದಿ ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಸುಮಾರು 25,000 ಮೌಲ್ಯದ ಕುರಿಗೆ ಗಾಯವಾಗಿದೆ. ಪಟ್ಟಣದ ಪಶುವೈದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಆದರೆ ವೈದ್ಯರು ಕುರಿಗೆ ತೀವ್ರವಾಗಿ ಗಾಯವಾಗಿದ್ದು ಉಳಿಯುವುದು ಕಷ್ಟ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಗ್ರಾಮದಲ್ಲಿ ಬೀದಿ ನಾಯಿ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ರಾತ್ರಿ ಸಮಯದಲ್ಲಿ ಓಡಾಡದ ಸ್ಥಿತಿ ನಿರ್ಮಾಣವಾಗಿದೆ. ಹಸು, ಕುರಿ, ಮೇಕೆಗಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿದ್ದು ನಾಯಿಗಳನ್ನು ಗ್ರಾಮ ಪಂಚಾಯಿತಿಯವರು ಹಿಡಿದು ಬೇರೆಡೆಗೆ ಸಾಗಿಸಬೇಕೆಂದು ಆಗ್ರಹಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ನಾಪೋಕ್ಲಿ ಸಮೀಪದ ಕಕ್ಕಬ್ಬೆ ನಾರಡಿ ಗ್ರಾಮದ ರಿವರ್ಸ್ ಸ್ವಿಮ್ಮಿಂಗ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಈಜು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಳ್ಳುವುದರಿಂದ ಶಿಬಿರಾರ್ಥಿಗಳು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಬಹುದು ಎಂದು ನಿವೃತ್ತ ಶಿಕ್ಷಕಿ ಮಂಜಂಡ್ರ ರೇಖಹುಲ್ಲಾಸ್ ತಿಳಿಸಿದರು. ನಾಪೋಕ್ಲು ಸಮೀಪದ ಕಕ್ಕಬ್ಬೆಯ ನಾಲಡಿ ಗ್ರಾಮದ ರಿವರ್ ಸ್ವಿಮ್ಮಿಂಗ್ ಕ್ಲಬ್ ವತಿಯಿಂದ ಮೇ 1ರಿಂದ ನಾಲಡಿ ಅಂಬಲ್ಲ ಹೊಳೆಯಲ್ಲಿ ಆಯೋಜಿಸಲಾಗಿದ್ದ ಈಜು ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಮಕ್ಕಳ ಶ್ರೇಯೋಭಿವೃದ್ಧಿಗೆ ಪೋಷಕರ ಸಹಕಾರ ಮುಖ್ಯವಾಗಿದ್ದು ಇಂತಹ ತರಬೇತಿ ಶಿಬಿರಗಳ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕೆಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಿವರ್ ಸ್ವಿಮ್ಮಿಂಗ್ ಕ್ಲಬ್ನ ಅಧ್ಯಕ್ಷ ಬೋಲಿಯಾಡಿರ ಸಂತು ಸಂತ್ರಮಣಿ ಮಾತನಾಡಿದರು. ಈ ವರ್ಷ 45 ವಿದ್ಯಾರ್ಥಿಗಳು ಈಜು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ದು ಇದಕ್ಕೆ ಪೋಷಕರ ಸಹಕಾರ ಮುಖ್ಯವಾಗಿದೆ. ಇದರಲ್ಲಿ ತಜ್ಞ ತರಬೇತುದಾರರಾದ ಕಂಗಂಡ ಅಪ್ಪಚ್ಚ, ಕಾಂಡಂಡ ಸಜನ್, ಕಂಬೆಯಂಡ ತರುಣ್, ಬಾಚಮಂಡ ದೇವಯ್ಯ, ಕರೋಟಿರ ಪುವಣ್ಣ ಭಾಗವಹಿಸಿ ಸೂಕ್ತ ಮಾರ್ಗದರ್ಶನ ಹಾಗೂ ನುರಿತ ತರಬೇತಿ ನೀಡಿದ್ದಾರೆ. ಶಿಬಿರಾರ್ಥಿಗಳು ಹೆಚ್ಚಿನ ತರಬೇತಿ ಪಡೆದುಕೊಂಡು ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ಪಾಲ್ಗೊಂಡು ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದರು. ಅತಿಥಿಗಳಾಗಿ ಮಾಳೆಯಂಡ ಅಪ್ಪಣ್ಣ, ಅಪ್ಪರಂಡ ಸೀನು ನಂಜಪ್ಪ, ಅಯ್ಯ ನೆರವೆಂಡ ಅಪ್ಪಣ್ಣ, ಚೇನಂಡ ಬೋಪಣ್ಣ ಉಪಸ್ಥಿತರಿದ್ದು ಪೋಷಕರು ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದರು. ಭೀಮಣ್ಣ ಲಕ್ಕಣ್ಣ ಗದ್ದೆ ಕಡೆ ಹೋದಾಗ ಕಾಲ್ ಜಾರಿ ಬಿದ್ದ ಅಲ್ಲಿಂದೆದ್ದು ಓಡ್ದ ಭೀಮಣ್ಣ ಲಕ್ಕಣ್ಣ. ಯಾರು ಕಾಪಿ ಮಾಡತ್ತಿಲ್ಲ, ಯಾರು ಕಾಪಿ ಮಾಡಂಗಿಲ್ಲ, ನೀವೇ ಕಲ್ತ್ಕೊಳ್ಬೇಕು. ಈಗ ಫೇಲ್ಯೂರ್ ಯಾವ ಗ್ರೂಪ್ ಅಂತ ನಾ ಗ್ರೂಪ್ ಮಾಡ್ತೇನೆ. ಓಕೆ, ಸರಿನಾ? ಭೀಮಣ್ಣ ಲಕ್ಕಣ್ಣ ಗದ್ದೆ ಕಡೆ ಹೋದಾಗ ಕಾಲ್ ಜಾರಿ ಬಿದ್ದ ಅಲ್ಲಿಂದೆದ್ದು ಓಡ್ದ ಭೀಮಣ್ಣ ಲಕ್ಕಣ್ಣ ಗದ್ದೆ ಕಡೆ ಹೋದಾಗ ಕಾಲ್ ಜಾರಿ ಬಿದ್ದ ಅಲ್ಲಿಂದೆದ್ದು ಓಡ್ದ. ಭೀಮಣ್ಣ ಲಕ್ಕಣ್ಣ ಗದ್ದೆ ಕಡೆ ಹೋದ, ಕಾಲೇಜ್ ಬಿದ್ದ, ಅಲ್ಲಿಂದೆದ್ದು ಓಡ್ದ. ಸರಿನಾ? ಒಟ್ಟಿಗೆ ಆಡೋಣ. ಈಗ ಯಾರಿಗೂ ಕಷ್ಟ ಇಲ್ಲ. ಓಕೆ ಓಕೆ, ಹಾಡಿ ನೋಡೋಣ, ಎಲ್ಲರಿಗೂ ಅರ್ಥ ನೋಡೋಣ. ಓಕೆ, ಈಗ ನಾನು ಗ್ರೂಪ್ ಮಾಡ್ತೇನೆ. ಇದನ್ನ ಎಂತ ಆಡ್ಬೇಕಂದ್ರೆ ಇದಕ್ಕೆ ಸುತ್ತು ಹಾಡುವಂತ ರೌಂಡ್ಸ್ ಅಂತ ಹೇಳ್ತೀನಿ. ನೀವೀಗ ಎಲ್ಲಿದ್ದೀರಲ್ಲ, ನೀವು ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕಾಡಾನೆ ದಾಳಿಗೆ ಕಾಂಪೌಂಡ್ ಗೇಟ್ ಜಖಂಗೊಂಡಿರುವ ಘಟನೆ ಸಿದ್ದಾಪುರ ಸಮೀಪದ ತನ್ನಯ್ಯನಕೋಟೆ ಗ್ರಾಮದಲ್ಲಿ ನಡೆದಿದೆ. ಕಳೆದ ಕೆಲ ತಿಂಗಳಿಂದ ನಿರಂತರವಾಗಿ ಕಾಣಿಸಿಕೊಳ್ಳುವುದರ ಮೂಲಕ ಕಾರ್ಮಿಕರು, ಬೆಳೆಗಾರರು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಭಯದ ವಾತಾವರಣ ಸೃಷ್ಟಿಸುತ್ತಿರುವ ಕಾಡಾನೆಯೊಂದು ಹಗಲು ರಾತ್ರಿ ವೇಳೆಯಲ್ಲಿ ರಾಜಾರೋಷವಾಗಿ ಗ್ರಾಮ ವ್ಯಾಪ್ತಿಯಲ್ಲಿ ಸುತ್ತಾಡುತ್ತಿದ್ದು ಈ ಕಾಡಾನೆಯಿಂದ ಆತಂಕದಲ್ಲಿ ಜೀವನ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಿನ ಜಾವ ಸಿದ್ದಾಪುರ ಪಟ್ಟಣದ ಮುಖ್ಯ ರಸ್ತೆಗೆ ಬಂದ ಕಾಡಾನೆ ಯೂಸುಫ್ ಹಾಜಿ ಎಂಬುವರ ಮನೆಯ ಕಾಂಪೌಂಡ್ ಗೇಟ್ ಮೇಲೆ ದಾಳಿ ಮಾಡಿ ತುಳಿದು ನಾಶ ಮಾಡಿದೆ. 6 ತಿಂಗಳ ಹಿಂದೆ ಓರ್ವ ಮಹಿಳೆಯನ್ನ ಬಲಿ ತೆಗೆದುಕೊಂಡಿದ್ದ ಕಾಡಾನೆ ದಿನನಿತ್ಯ ಚನ್ನಯ್ಯನಕೋಟೆ ಸುತ್ತಮುತ್ತಲ ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ಕೃಷಿ ಫಸಲು ನಾಶ ಮಾಡುವುದರ ಮೂಲಕ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದೆ. ಕಾಡಾನೆ ಹಾವಳಿ ತಡೆಗಟ್ಟುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದ್ದು ಈ ಕಾಡಾನೆಯನ್ನ ಕೂಡಲೇ ಸೆರೆ ಹಿಡಿದು ಸ್ಥಳಾಂತರ ಮಾಡಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ರೆಹಮಾನ್ ಒತ್ತಾಯಿಸಿದ್ದಾರೆ. ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಶ್ರೀ ಲಕ್ಷ್ಮೀ ವರಹನಾಥ ದೇವಾಲಯದಲ್ಲಿ ರೇವತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ತಾಲೂಕಿನ ಕಲ್ಲಹಳ್ಳಿಯ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ಕ್ಷೇತ್ರದಲ್ಲಿ ರೇವತಿ ನಕ್ಷತ್ರದ ಶುಭ ದಿನದ ಅಂಗವಾಗಿ ವರಹಸ್ವಾಮಿಗೆ ಅಭಿಷೇಕ,
ಪುಷ್ಪಾಭಿಷೇಕ, ಶ್ರೀನಿವಾಸ ಕಲ್ಯಾಣ ಹಾಗೂ ಚಂಡಿಕಾ ಹೋಮವು ವಿಶೇಷವಾಗಿ ನಡೆಯಿತು. ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯನಾಯಕ್ ಅಭಿಷೇಕ ಹಾಗೂ ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿ ದೇಶದ ಸೈನಿಕರ ಕ್ಷೇಮಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ್ದ 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ವಿಶೇಷ ಪೂಜೆ ಹಾಗೂ ಅಭಿಷೇಕವನ್ನ ಕಣ್ತುಂಬಿಕೊಂಡರು. ರೇವತಿ ನಕ್ಷತ್ರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಶಾಸಕಿ ಶ್ರೀಮತಿ ಶಾರದಾ ಪೂರ್ಯನಾಯಕ್ ಮಾತನಾಡಿ, ತಿರುಮಲ ತಿರುಪತಿಯ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭೂ ವರಹನಾಥ ಸ್ವಾಮಿಗೆ ಅಪಾರವಾದ ಶಕ್ತಿ ಇದೆ. ಬೇಡಿ ಬಂದ ಭಕ್ತರ ಕೋರಿಕೆಗಳು ಹಾಗೂ ಬೇಡಿಕೆಯನ್ನ ಈಡೇರಿಸುತ್ತಿರುವುದರಿಂದ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಸ್ವಂತ ಮನೆಯನ್ನ ಹೊಂದಬೇಕೆಂಬ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಭೂ ವರಹನಾಥ ಸ್ವಾಮಿಯನ್ನ ಪ್ರಾರ್ಥಿಸಿ ಪೂಜಿಸಿದರೆ ಸಾಕು, ದಯಮಯನಾದ ಭಗವಂತನು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸ್ವಂತ ಮನೆಯನ್ನ ಕರುಣಿಸುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರು ಭೂ ವರಹನಾಥ ಸ್ವಾಮಿಯನ್ನ ಪೂಜಿಸಿ ಆರಾಧಿಸುತ್ತಿದ್ದಾರೆ ಎಂದು ತಿಳಿಸಿದರು. ಭೂ ವರಹನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಶ್ರೀನಿವಾಸ ರಾಘವನ್ ಮಾತನಾಡಿದರು. 17 ಅಡಿ ಎತ್ತರದ ವಿಶ್ವದಲ್ಲಿಯೇ ಅಪರೂಪದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ಕೆತ್ತಿರುವ ಸ್ವಾಮಿಯ ಸುಂದರವಾದ ಶಿಲಾಮೂರ್ತಿಯನ್ನು ನೋಡಲು 2 ಕಣ್ಣುಗಳು ಸಾಲದಾಗಿದೆ. 1,000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಹಸುವಿನ ತುಪ್ಪ, ಮೊಸರು, ಅರಿಶಿಣ, ಶ್ರೀಗಂಧ ಹಾಗೂ ಪವಿತ್ರ ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಗುಲಾಬಿ, ಪವಿತ್ರ ಪಾತ್ರೆಗಳು, ಧವನ, ತುಳಸಿ, ಕಮಲ ಸೇರಿದಂತೆ 58 ವಿವಿಧ ಬಗೆಯ ಹೂಗಳಿಂದ ಪುಷ್ಪಾಭಿಷೇಕ ನಡೆಸಿ ಶ್ರೀನಿವಾಸ ಕಲ್ಯಾಣ ಮಾಡಿ ದೇಶದ ಯೋಧರಿಗೆ ಶುಭ ಕೋರಲಾಯಿತು. ಬಿಸಿಬೇಳೆಬಾತ್, ಪೊಂಗಲ್, ಮೊಸರನ್ನ, ಪಾಯಸ ಪ್ರಸಾದವನ್ನು ವಿತರಿಸಲಾಯಿತು. ಸಂಸ್ಕೃತಿ ಸಂಘಟಕ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ಸ್ವಾಮಿ ಪಾದಕ್ಕೆ ಗೋವಿಂದ, ವರನಾಥ ಸ್ವಾಮಿ ಪಾದಕ್ಕೆ ಗೋವಿಂದ, ಗೋವಿಂದ. ಶ್ರೀಹರಿಯನ್ನ ವರಹಾವತಾರವನ್ನು ಕೊಂಡಾಡಲಿಕ್ಕಾಗಿ ಇವತ್ತು ರೇವತಿ ನಕ್ಷತ್ರದ ದಿವಸ ಅವನಿಗೆ ಪುಷ್ಪಾಭಿಷೇಕ, ಕ್ಷೀರಾಭಿಷೇಕವನ್ನು ನೆರವೇರಿಸಲಾಯಿತು. ಎಲ್ಲ ಭಕ್ತರು ದೇವಸ್ಥಾನವನ್ನು ಕಟ್ಟಲಿಕ್ಕಾಗಿ ದಿನಾಲು 108 ಸಾರಿ ವರಹ ಜಪವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದೀವಿ. ಎಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು 3 ವರ್ಷಗಳಲ್ಲಿ 176 ಕಾಲು ದೊಡ್ಡ ಮಂಟಪ, 186 ಅಡಿ ರಾಜಗೋಪುರವನ್ನು ಕಟ್ಟಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ. ಪರಕಾಲ ಸ್ವಾಮಿಗಳು ಅದರಂತೆ CNC ಮಿಷನ್ ಸಹಾಯದಿಂದ ಬೇಗ ಕಟ್ಟಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಸಹಾಯದಿಂದ ಬೇಗ ಮುಗಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಭೂಮಿಯ ತಾಪತ್ರೆಗಳು ಬಗೆಹರಿಲಿ. ಎಲ್ಲ ಗ್ರಹಗಳು 11ನೇ ಸ್ಥಾನದಲ್ಲಿ ನಿಂತು ಏನು ಫಲ ಕೊಡ್ತವೆ ಆ ಫಲವನ್ನು ಎಲ್ರಿಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ತಮ್ಮ ಹೆಸರು? ಶ್ರೀನಿವಾಸ ರಾಘವನ್, ಮ್ಯಾನೇಜಿಂಗ್ ಟ್ರಸ್ಟಿ, ವರಹಸ್ವಾಮಿ ಟೆಂಪಲ್ ಟ್ರಸ್ಟ್, ಪರಕಾಲ ಸ್ವಾಮಿ ಮಠ, ಮೈಸೂರು. ವರಹಸ್ವಾಮಿ ದೇವಸ್ಥಾನದ್ದು ನೋಡಬೇಕು ಅಂತ ತುಂಬ ದಿವಸದ ಆಸೆ ಇತ್ತು. ಕೇಳಿದ್ದೆ, ಇವತ್ತು ಭಗವಂತ ಕರೆಸ್ಕೊಂಡಿದ್ದಾನೆ ಅಂತ ಅಂದ್ಕೊಂಡೆ. ಬಹುಶಃ ಮುಂದೊಂದು ದಿವಸ ತಿರುಪತಿಯಲ್ಲಿ ಆಗೋ ರಶ್ಶು ಇಲ್ಲಿ ಆಗ್ಬೋದೇನೋ ಅನ್ನೋ ರೀತಿಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿಯ ಟ್ರಸ್ಟ್ನವರು. ಭಗವಂತನ ಕೃಪೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗೋರಹಸ್ವಾಮಿಯ ಶಕ್ತಿನೇ ಒಂದು ವಿಶೇಷವಾದದ್ದು ಅಂಥೇಳಿ ನಾವೆಲ್ಲ ಪುರಾಣಗಳಲ್ಲಿ ಕಥೆಗಳಲ್ಲಿ ಕೇಳ್ಕೊಂಡು ಬರ್ತಾ ಇದ್ದೀವಿ. ಭಗವಂತನ ಕೃಪೆ ಎಲ್ರಿಗೂ ಸಿಗಲಿ ಅಂಥೇಳಿ ಹಾರೈಸ್ತೀನಿ. ವಣಕಂ, ನಾನು ಮುತ್ತುಕುಮಾರ್, ಹೈಕೋರ್ಟ್ GP ಆಫೀಸ್. ನಮ್ಮ ಒಂದು ಮಗನೇ
சிறப்பாக 10 டேஸில் அது சக்ஸஸ்ஃபுல்லாக போகுது. அதை என்னோடய ஃபேமிலி எல்லாருக்கும் தெரிவிச்சிருந்தேன். ஃபேமிலி மெம்பர்ஸ் எல்லோரும் வந்துட்டு அப்போனா அந்த கோயிலை பார்க்கணுன்னு ஆர்வமாக இருந்தாங்க. இப்போ என்னோடய கான்ட்ரிபியூஷனில் ஒரு 16 மெம்பர்ஸ் என்னோட ஃபேமிலி புத்தகத்தை எல்லாத்தையும் கொடுத்து சீனிவாசன் சீஃப் ட்ரஸ்டி அவரோட இதில் இன்றைக்கி ரேவதி அபிஷேகத்தில் கலந்துக்கிட்டதில் நான் பெருமையாக ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ಮಾಲ್ದಾರೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಜನಪರ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ. 300 ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನ ಎತ್ತಿ ಹಿಡಿದು ಮೆರವಣಿಗೆ ಮಾಡಿದ ವಿದ್ಯಾರ್ಥಿಗಳು. ಬೀದಿ ನಾಯಿಗಳ ದಾಳಿಗೆ ಪಾವಗಡ ತಾಲೂಕಿನ ಮದಬಂಡೆ ಗ್ರಾಮದ ಕಾರ್ತಿಕ್ ರವರಿಗೆ ಸೇರಿದ ಕುರಿಗಳು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.